ಸರ್, ನಿಮ್ಮ ಕೆರಿಯರಲ್ಲಿ ಯಾವುದಾದ್ರೂ ಒಂದು ಕೇಸ್ ಬಗ್ಗೆ ಹೇಳೋದಾದರೆ ಈ ಪುನೀತ್ ರಾಜ್ಕುಮಾರ್ ಕೇಸ್, ಈ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಹೇಳ್ತೀರಾ ಅಥವಾ ಯಾವುದೇ ಅಂತ ಹೇಳ್ತೀರಾ? ಇದು ನಾನು ಹೇಳೋದು ಅಂದರೆ ಇದೊಂದು ಬಹಳ ಮುಖ್ಯ ಕೇಸ್ ಇತ್ತು. ಇಡೀ ಊರ್ದು ರೆಪ್ಯುಟೇಷನ್ದು ಪ್ರಶ್ನೆ ಇತ್ತು. ಅಂದರೆ ಇಡೀ ನಮ್ಮ ಬ್ಯಾಂಗ್ಳೂರ್ ಸಿಟಿದು ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ ಹೇಳೋದು ಏನು ಹೆಚ್ಚು ಕಡಿಮೆ ಆಗಿದರೆ ಇದಕ್ಕೆ ಕಾನ್ಸಿಕ್ವೆನ್ಸೇ ಬೇರೆ ಆಗ್ತಾಯಿತ್ತು. ಅಂದರೆ ಈ ಇಂಟರ್ನ್ಯಾಷನಲ್ ಕ್ರಿಟಿಸಿಸಮು ಅದು ಮತ್ತು ಎಲ್ಲ ಥರದ್ದು ಪ್ರಾಬ್ಲಮ್ ಆಗ್ತಾಯಿತ್ತು. ಮತ್ತು ಜನರದ್ದು ಮನೋಸ್ಥೈರ್ಯ, ಅಂದರೆ ಪೊಲೀಸೇನು ಮಾಡಲಿಕ್ಕೆ ಆಗಲ್ಲ ಅಂತ ಆ ಥರ ಬಂದುಬಿಡ್ತದೆ. ಸೊ ಅದು ಒಂದು ಬಹಳ ಮುಖ್ಯ ಆಯಿತು. ಅದು ಎಷ್ಟು ಜನ ನನಗೆ ಅದು ಕಾಂಗ್ರ್ಯಾಚುಲೇಟ್ ಮಾಡಿದರು, ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಆಗಲ್ಲ. ಅದು ಅಲ್ಲದೆ ನಿಜ ಹೇಳಬೇಕಂದ್ರೆ ಇನ್ನೊಂದು ವಿಷಯ ನಾವು ಹೇಳಬೇಕು, ಅದು ಭಾಳ ಕೇಸಿತ್ತು. ಡ್ರಗ್ಸಲ್ಲಿ ನಮ್ಮ ಅಧಿಕಾರಿಯವರು ಭಾಳ ಒಳ್ಳೆ ಕೆಲಸ ಮಾಡಿದರು. ಒಂದು ಹೈ ಸೊಸೈಟಿ ಡ್ರಗ್ ಸರ್ಕಟ್ಟಿತ್ತು, ಅದು ಎಷ್ಟೋ ವರ್ಷದಿಂದ ಅಂದರೆ ಅದು ನಡೀತಾ ಇತ್ತು. ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಅದನ್ನು ಗೊತ್ತಾದಮೇಲೆ ನಮ್ಮವರು ಅದನ್ನು ಕಡಿವಾಣ ಹಾಕಿದರು. ಅದು ಭಾಳ ಇಂಪಾರ್ಟೆಂಟ್. ಮತ್ತು ಭಾಳ ಡ್ರಗ್ಸ್ ನಾವು ರೌಡೀಸ್ ಮತ್ತು ಪೆಟ್ NDPS ಮತ್ತು ಈ ಇಲ್ಲಿಗಲ್ ಫಾರಿನರ್ಸ್ ಇವ್ರ ಮೇಲೆ ಸಾಕಷ್ಟು ಕ್ರಮ ತಗೊಂಡಿದ್ದೀವಿ. ಅಂದರೆ ಈಗ ನನ್ನ ಹತ್ರ ಅಂಕಿಅಂಶ ಇಲ್ಲ. ಇದು ಫಾರಿನರ್ಸ್ ಈ ಡ್ರಗ್ ರ್ಯಾಕೆಟಲ್ಲಿ ಯಾರಿದ್ರು ಅವ್ರಿಗೆ ನಾವು ಭಾಳ ಜನರಿಗೆ ಅರೆಸ್ಟ್ ಮಾಡಿ ಇದಕ್ಕೆ ನಮ್ಮ ಡಿಟೆನ್ಷನ್ ಸೆಂಟ್ರಿಗೆ ಹಾಕಿದ್ದೀವಿ. ಅಧಿಕಾರಿಯವರು ಮಾಡಿದ ಕೆಲಸ. ಸೊ ನೀವು ಕಮಿಷನರ್ ಆದಾಗ ಒಂದು ಗೋಲ್ಡನ್ ಅವರ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಅದೊಂದು ಇಂಪಾರ್ಟೆಂಟ್ ಕೇಸು. ಯಾಕಂದರೆ ಇವಾಗಲೂ ಸಹ ತುಂಬ ಜನ ನೆನೆಸ್ಕೊಂತಾರೆ ಆ ಒಂದು ಕೇಸಿನ ಸ್ವಲ್ಪ ಕಳ್ಳರು ಪಾಲಾಗುವಂಥ ಹಣ ಸೇವ್ ಆಗಿರುವಂಥ ಗೋಲ್ಡನ್ ಅವರ್ ಅಂತ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಇಲ್ಲ, ಅದು ಬಹಳ ಮುಖ್ಯ ಇತ್ತು. ಅದು ಮುಖ್ಯ ಇದೆ. ನೋಡಿ, ಸಮಯ ಕಾಲ ಜೊತೆ ಪರಿಸ್ಥಿತಿ ಬದಲಾವಣೆ ಆಗುತ್ತದೆ, ಕೇಸ್ಗಳು ಬದಲಾವಣೆ ಆಗ್ತದೆ. ಅದಕ್ಕೆ ಸೂಕ್ತವಾದ ನಮ್ಮ ಟೆಕ್ನಿಕ್ ಕೂಡ ಬದಲಾವಣೆ ಆಗಬೇಕು. ನಾವು ಹಳೆ ಕಾಲದಲ್ಲಿ ಅದೇ ರೀತಿಯಿಂದ ಮಾಜರು, ಪಂಚನಾಮ, FIR ಅಲ್ಲೇ ಬಂದು ಸ್ಟೇಟ್ಮೆಂಟ್, ಅವನು ಕದ್ದವನು ನಿಮಗೆ ಸೆಕೆಂಡ್ ಸರಿ ಕದ್ದು ಬಿಡ್ತಾನಲ್ಲ. ನೀವು ಅದಕ್ಕೆ ಈಗ ಕೂತ್ಕೊಂಡು 1.5 ಗಂಟೆ ಅಂದರೆ 2 ದಿವಸ 3 ದಿವಸ ಪ್ರೊಸೆಸ್ ಮಾಡಿದರೆ ನಿಮಗೇನು ಸಿಕ್ಕಲ್ಲ. ಅವ್ರಿಗೆ ನೋಡಿ, ಯಾರಿಗೆ ತೊಂದರೆ ಆಗಿದೆ, ಈಗ ಯಾರು ಕಳ್ಕೊಂಡಿದ್ದಾರೆ, ಯಾರು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ, ಅವ್ರಿಗೆ ಪ್ರೊಸೀಜರ್ ಬೇಕಾಗಿಲ್ಲ. ನನ್ನ ಪ್ರೊಸೀಜರ್ ಬೇಕಾಗಿಲ್ಲ, ನನಗೆ ನಿಮ್ಮ ಪ್ರೊಸೀಜರ್ ಬೇಕಾಗಿಲ್ಲ. ನನಗೆ ನನ್ನ ದುಡ್ಡು ಹೋಗ್ತಾ ಇದೆ, ವಾಪಸ್ ಕೊಡಿಸಿ, ಇಲ್ಲ ನಿಲ್ಲಿಸಿ. ನೋಡಿ ಏನು ಹೇಳ್ತಾರೆ ನೀವು, ಏನೋ ನಿಮ್ಮದು ಫಾರ್ ಎಕ್ಸಾಂಪಲ್ ಎಲ್ಲಿಯೋ ಒಂದು ಕಡೆ 90% ಜನ ಲೀಗಲ್ ಪ್ರೊಸೀಡಿಂಗ್ಸ್ ಬೇಕಾಗಿಲ್ಲ, ನನಗೆ ಪರಿಹಾರ ಕೊಡಿ ಸಾಕು. ಈಗ ಯಾರೋ ನಿಮಗೆ ಸಪೋಸ್ ಯಾರೋ ಇಲ್ಲಿ ಅವರು ನಿಮ್ಮ ದುಡ್ಡು ಕಿತ್ಕೊಂಡು ಓಡಿ ಹೋಗ್ತಾರೆ, ನಿಮಗೆ ಯಾರೋ ಹಿಡ್ಕೊಂಡು ದುಡ್ಡು ವಾಪಸ್ ಕೊಟ್ಟರೆ ನೀವು 90% ಜನ ನಮಗೆ ಕೇಸ್ ಬೇಡ, ನಮಗೆ ದುಡ್ಡು ಸಿಕ್ತು ಸಾಕು, ಅವನು ಇನ್ನೊಮ್ಮೆ ಈ ಥರ ಮಾಡಬಾರ್ದು, ನನಗೆ ಈ ಥರ ಮಾಡಬಾರ್ದು ಸಾಕು. 90% ಪೀಪಲ್ ಸೊಲ್ಯೂಷನ್. ಸೊ ಗೋಲ್ಡನ್ ಅದೇ ಇದೇ ನಮಗೆ ಇತ್ತು, ನಮಗೇನು ಒಳ್ಳೆಯದು ಆಯಿತು. RBI ಅವರು ಇದಕ್ಕೆ ನಮ್ಮ ಜೊತೆ ಶಾಮೀಲಾದರು. RBI ಜೊತೆ ಬೇರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೆನರಾ ಬ್ಯಾಂಕ್, ಈ ಅದು ಭಾಳ ದೊಡ್ಡ ಬ್ಯಾಂಕ್ಗಳು. ಇದು ನಮ್ಮ ಪ್ರೋಗ್ರಾಮ್ಗೆ, ನಮ್ಮ ಸಾಫ್ಟ್ವೇರ್ಗೆ ಪೂರಕವಾಗಿ ಅವರು ಸಾಫ್ಟ್ವೇರ್ ಡೆವಲಪ್ ಮಾಡಿ ಅವರು ನಿಮಗೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಆನ್ಲೈನ್ ಕನೆಕ್ಷನ್ ಕೊಡ್ತೀವಿ. ಅಂದರೆ ಏನು ಟ್ರಾನ್ಸಾಕ್ಷನ್ ಆಗುತ್ತದೆ, ನಿಮ್ಮ ಟ್ರಾನ್ಸಾಕ್ಷನ್ ಕರೆಕ್ಟಾಗಿ ನಾವು ಕೋಆರ್ಡಿನೇಟ್ ಮಾಡ್ತೀವಿ ಅಂತ ಹೇಳಿದರು. ಮತ್ತು ಅವ್ರು ಇಷ್ಟು ಟೈಮಲ್ಲಿ ನಮ್ಮವರು ಎಷ್ಟು ಇಮೇಲ್ ಬರ್ತದೆ ಅವ್ರಿಗೆ ನಾವು ಅಲ್ಲಿ ಜನ ಹಾಕ್ತೀವಿ ಅಂತ ಹಾಕಿದ್ರು ಅವರು. ಮತ್ತು ನಮ್ಮ ಒಂದು ತಿಂಗಳದ್ದು ಮೀಟಿಂಗ್ ಆಗ್ತಾಯಿತ್ತು RBI ಜೊತೆ. ಎಷ್ಟು ಕಂಪ್ಲೇಂಟ್ಗೆ ರೆಸ್ಪಾನ್ಸ್ ಕೊಟ್ಟರು, ಎಷ್ಟು ಕೊಟ್ಟಿಲ್ಲ. RBI ರೆಗ್ಯುಲೇಟರಿ ಅಥಾರಿಟಿ ಫಾರ್ ದೆಮ್. RBI ಮಾತು ಕೇಳ್ತಾರೆ. ಸೊ ಅದಕ್ಕೆ ಒಳ್ಳೆಯ ಪರಿಣಾಮ ಬರ್ತಾಯಿತ್ತು. ಈಗ ನೋಡಿ, ಪಂಜಾಬ್ದು ಹರಿಯಾಣ ಹೈಕೋರ್ಟ್ ಅವರು ಕೂಡ ಹೇಳಿದ್ದಾರೆ, ಈ ಪ್ರೊಸೀಜರ್ಗೆ ಆಮೇಲೆ ಇದಕ್ಕೆ ತಡ ಮಾಡಬೇಡ, ನ್ಯಾಯ ಹೇಗೆ ಸಿಕ್ಕತ್ತೆ ಆ ಪ್ರಕಾರ ಕ್ರಮ ತಗೊಳ್ಳಿ ಅಂತ ನಾವು ಮಾಡಬೇಕಾಗಿದೆ. ಸೊ ಅದೇ ನಮ್ಮದು ಉದ್ದೇಶ ಆಯಿತು. ಇದನ್ನೇ ಆಮೇಲೆ ದೆಹಲಿಯಲ್ಲಿ ಕೂಡ ಅದು ಬಳಸಿದ್ದಾರೆ. ಅವೇನಾಗುತ್ತದೆ, ಏನೋ ಸ್ವಲ್ಪ ಜನ ಅಲ್ಲಿ ದಿಲ್ಲಿಗೆ ಅಲ್ಲಿ ಭಾಷೆ ಪ್ರಶ್ನೆ ಬರ್ತದೆ, ಅಲ್ಲಿಂದ ಇಲ್ಲಿ ಬರ್ತದೆ. ಸೊ ಏನಾಗುತ್ತದೆ, ಯಾರ್ದು ಎಲ್ಲೋ ಅವ್ರಿಗೆ ಕನೆಕ್ಟ್ ಆಗಲ್ಲ. ಇಲ್ಲಿ ನಮಗೆ ಯಾರು ಕಂಟ್ರೋಲ್ ರೂಮಲ್ಲಿ ಕೇಳ್ತಾನೆ ಅವ್ರಿಗೆ ಗೊತ್ತಾಗುತ್ತೆ, ಇದು ನಂದಿನಿ ಲೇಔಟ್ ಕೇಸ್ ಇದೆ, ನಂದಿನಿ ಲೇಔಟ್ ಅವ್ರಿಗೆ ಗೊತ್ತಾಗುತ್ತೆ, ಇದು ವೈಟ್ ಫೀಲ್ಡು. ಅದು ಆ ಅಡ್ವಾಂಟೇಜ್ ಇಲ್ಲಿ ಇಲ್ಲ. ಸೊ ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನು ರಿಫೈನ್ ಮಾಡಬೇಕಾಗುತ್ತದೆ. ಏನು ಮಾಡಬೇಕು, ಈಗಿರೋ ಅಧಿಕಾರಿಯವರೇ ನೋಡಬೇಕಾಗುತ್ತದೆ. ಇದು ಕೊನೆಯದಾಗಿ ನಿಮ್ಮ ಒಂದು ನಿವೃತ್ತಿಯ ಜೀವನವನ್ನು ಎಲ್ಲಿ ಸ್ಪೆಂಡ್ ಮಾಡ್ತೀರಾ, ಬೆಂಗಳೂರಲ್ಲದೆ ಅಥವಾ ನಿಮ್ಮ ಉತ್ತರ ಕನ್ನಡ ರಾಜ್ಯಕ್ಕೆ ಹೋಗಿರ್ತಾ ಇದ್ದೀರಾ? ಸೊ ಏನು ಪ್ಲ್ಯಾನ್ಸ್ ಇದೆ ಸರ್ ಮುಂದೆ? ಈಗ ಯಾಕೆ ಪ್ರಶ್ನೆ ಕೇಳ್ತಾರೆ ಅಂದರೆ, ನಾನು ಹೇಳ್ತೀನಿ 34 ವರ್ಷದಲ್ಲಿ ಎಲ್ಲಿ ಹೋಗ್ತಾರೆ ಅಂದರೆ ಕನ್ನಡಿಗನೇ ತಿಳ್ಕೊಂಡಿದ್ದೆ ನಾನು. ನನಗೆ ಯಾರು ಹೇಳಿದರೆ ಕನ್ನಡಿಗನೇ, ನಮ್ಮ ಮಕ್ಕಳದು ನಾವು ಸ್ಟೇಟ್ ಹೋಮ್ ಸ್ಟೇಟ್ ಅಂತ ಕರ್ನಾಟಕನೇ ತಾನೇ. ಸೊ ನಾನು ಹುಟ್ಟಿದ ಮೇಲೆ ಅಲ್ಲಿ ಹುಟ್ಟಿದ ಬೇರೆ ವಿಷಯ. ನಾನು ಉತ್ತರಾಖಂಡ ಹೋಗೋ ಪ್ರಶ್ನೆ ಇಲ್ಲ, ಯಾಕೆಂದರೆ ನಾನು ಬರೀ 1 ವರ್ಷದ ಮಗು ಇದ್ದಾಗ ನಾನು ಅಲ್ಲಿಂದ ಬಿಟ್ಟು ಬಂದೆ.
ಸೊ ನನಗೆ ಇರೋದು ಅಲ್ಲಿ ಏನೂ ಇಲ್ಲ. ನಮ್ಮದು ಈಗ ಅಲ್ಲಿ ಇರೋ ಮನೆಗೆ ವಾಸನ ಮಾಡಲಿಕ್ಕೆ ಆಗಲ್ಲ. ಅದು 59 ವರ್ಷ ಹಿಂದೆ ಬಿಟ್ಟಾಗಿತ್ತು. ಕರ್ನಾಟಕ ನನ್ನ ಮನೆ, ಕರ್ನಾಟಕ ನನ್ನದೇ, ನನ್ನ ಹೆಸರಲ್ಲಿ ಇರೋ ಜಮೀನು ಕರ್ನಾಟಕಲ್ಲೇ ಇದೆ. ಇದೆ ನನ್ನ ಊರು. ಇಲ್ಲಿಂದ ನೀವು ನನಗೆ ಬಿಡಿಸ್ಲಿಕ್ಕೆ ಆಗಲ್ಲ. ಥ್ಯಾಂಕ್ ಯು. ಇದಿಷ್ಟು ಕಮಲ್ ಪಂತ್ ಅವರ ಸರ್ ಅವರ ಮಾತುಗಳು. ಮುಂದಿನ ಅವರ ನಿವೃತ್ತ ದಿನಗಳು ಸಹ ಒಂದು ಆಶಾದಾಯಕವಾಗಿರಲಿ ಅಂತ ನಾವು ಸಹ ಆಶಿಸ್ತಾ ಇದ್ವಿ. ಕ್ಯಾಮ್ರಾಮನ್ ಸತ್ಯ ಜೊತೆ ಅರುಣ್ ಕುಮಾರ್, BTV ನ್ಯೂಸ್, ಬೆಂಗಳೂರು.